ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂದರೆ ಇದು ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಈ ವಿಡಿಯೋ ಇರೋದರಿಂದ ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳುತ್ತಾ, ಹಾಗೂ ಇನ್ನೂ ಕೂಡ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ಹಾಗಾದರೆ ತಡೆ ಮಾಡದೆ ವಿಷಯವನ್ನು ನೋಡೋಣ. ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ಮನೋವಿಜ್ಞಾನ ಅಂದರೆ ಸೈಕಾಲಜಿ. ಈ ಒಂದು ಸೈಕಾಲಜಿ ಎಂಬ ಪದ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಸೈಕೆ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ. ಆತ್ಮದ ಅಧ್ಯಯನವನ್ನು ನಾವು ಮನೋವಿಜ್ಞಾನ ಅಂತ ಕರೆದ್ವಿ. ಸದ್ಯ ಆತ್ಮದ ವಿಜ್ಞಾನ ಇದು ವರ್ತನಾ ವಿಧಾನ ಅಂತಂದು ಕರೀತಾರೆ. ಅಂದರೆ ವರ್ತನೆಗಳ ಅಧ್ಯಯನ ಅಂತ ಅನ್ಸದ್ದು. ಇನ್ನು 1879 ವಿಲ್ಮ್ ಹೆಲ್ಮ್ ಉಂಟ್ರವರು ಜರ್ಮನ್ನಲ್ಲಿ ಲಿಪ್ಜಿಗ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಯೋಗಾಲಯವನ್ನು ಪ್ರಾರಂಭಿಸ್ತಾರೆ. ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಮೊಟ್ಟ ಮೊದಲು ಪ್ರಾರಂಭಿಸಿದವರು ಯಾರು ಅಂತ ಈಗಾಗಲೇ ಪ್ರಶ್ನೆ ಬಂದಿದೆ. 1879 ವಿಲ್ಮ್ ಹೆಲ್ಮ್ ಉಂಟ್ರವರು ಜರ್ಮನ್ನ ಲಿಪ್ಜಿಗ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಏನು ಮಾಡ್ತಾರೆ ಅಂತಂದರೆ ಇವರು ಪ್ರಾರಂಭಿಸ್ತಾರೆ. ಮನೋವಿಜ್ಞಾನದ ಮೊದಲ ಕೃತಿ ಅಂದರೆ ವಿಜ್ಞಾನದ ತತ್ವಗಳು, ಇದನ್ನು ಬರೆದವರು ಯಾರು ಅಂತಂದ್ರೆ ವಿಲಿಯಂ ಜೇಮ್ಸ್ ರವರು. ಅಂದರೆ ಮನೋವಿಜ್ಞಾನದ ಒಂದು ಮೊದಲ ಕೃತಿ ಏನಂತಂದರೆ ಮನೋವಿಜ್ಞಾನದ ತತ್ವಗಳು ಎಂಬ ಒಂದು ಕೃತಿಯನ್ನು ಬರೆದವರು ವಿಲಿಯಂ ಜೇಮ್ಸ್ ರವರು 1890. ಇದು ಅತ್ಯಂತ ಪ್ರಮುಖದಾಗಿರ್ತದೆ, ಕೇಳಬಹುದು. ಇನ್ನು 1914 ಜೆ.ಬಿ. ವ್ಯಾಟ್ಸನ್ ರವರು ವರ್ತನವಾದವನ್ನು ಪ್ರತಿಪಾದಿಸ್ತಾರೆ. ವರ್ತನವಾದವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಇದರ ಒಂದು ಪ್ರತಿಪಾದಕರು ಯಾರು ಅಂತಂದರೆ ಜೆ.ಬಿ. ವ್ಯಾಟ್ಸನ್ ರವರು. ಇಲ್ಲಿ ಮನೋವಿಜ್ಞಾನ ಮೊದಲು ಆತ್ಮವನ್ನು ಕಳೆದುಕೊಂಡು ನಂತರ ಮನಸ್ಸನ್ನು ಕಳೆದುಕೊಂಡು ಅದನಂತರ ಪ್ರಜ್ಞೆಯನ್ನು ಕಳೆದುಕೊಂಡು ಸದ್ಯ ಮನೋವಿಜ್ಞಾನ ವರ್ತನಾ ಅಧ್ಯಯನವಾಗಿದೆ. ಈಗಾಗಲೇ ಹೇಳಿದೆ ನಾನು, ಪ್ರಾರಂಭದಲ್ಲಿ ಆತ್ಮದ ಒಂದು ವಿಧಾನವಾಗಿತ್ತು, ವಿಜ್ಞಾನವಾಗಿದೆ. ಈಗ ಅದು ವರ್ತನಾ ವಿಜ್ಞಾನ ಅಂತಂದು ಕರೀತಾರೆ. ಇನ್ನು ಮನೋವಿಜ್ಞಾನದ ಪ್ರಜ್ಞೆಯ ಅಧ್ಯಯನ ಎಂದವರು ಯಾರು ಅಂತಂದರೆ ವಿಲ್ಮ್ ಹೆಲ್ಮ್ ಉಂಟ್ರವರು. ಇನ್ನು ಅದೇ ರೀತಿಯೊಳಗಡೆ ಮನೋವಿಜ್ಞಾನವನ್ನು ವರ್ತನಾ ಅಧ್ಯಯನ ಎಂದು ಕರೆದವರು ಜೆ.ಬಿ. ವ್ಯಾಟ್ಸನ್ ರವರು. ಎಲ್ಲ ಆಧುನಿಕ ಮನೋವಿಜ್ಞಾನಿಗಳು ವರ್ತನಾವಾದಿಗಳು ಎಂದು ಕರೆದರು. ಅಂದರೆ ಏನು ಈಗ ಆಧುನಿಕ ಮನೋವಿಜ್ಞಾನಿಗಳದಾರಲ್ಲ, ಈ ಒಂದು ಮನೋವಿಜ್ಞಾನವನ್ನು ವರ್ತನಾ ವಿಧಾನ ಅಂತ ಕರೀತಾರೆ. ಹೀಗಾಗಿ ಎಲ್ಲರೂ ಕೂಡ ಮನೋವಿಜ್ಞಾನಿಗಳು ಈಗ ವರ್ತನಾವಾದಿಗಳು ಎಂದು ಕರೆಯಲಾಗುತ್ತದೆ. ಇನ್ನು ಮನೋವಿಜ್ಞಾನ ಸ್ವತಂತ್ರವಾಗಿ ಬೆಳೆದು ನಿಲ್ಲುವಲ್ಲಿ ಅಮೇರಿಕಾದ ಮನೋವಿಜ್ಞಾನಿಯಾದಂತಹ ವಿಲ್ಮ್ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತದೆ. ಏಕೆಂದರೆ ಇಲ್ಲಿ ವಿಲಿಯಂ ಜೇಮ್ಸ್ ಅವರು ಆಧುನಿಕ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಹೀಗಾಗಿ ಶೈಕ್ಷಣಿಕ ವಿಜ್ಞಾನವು ಮನೋವಿಜ್ಞಾನದ ಅನ್ವಯಿಕ ಶಾಖೆಯಾಗಿರುತ್ತದೆ. ಆಮೇಲೆ ಮನೋವಿಜ್ಞಾನದ ರಚನಾ ಪಂಥದ ಪ್ರತಿಪಾದಕರು ಯಾರು ಅಂತಂದರೆ ವಿಲ್ಮ್ ಹೆಲ್ಮ್ ಉಂಟ್ರವರು, ಹಾಗೆ ಇ.ವಿ. ಟೀಸ್ನರ್ ಅವರು. ಇವೆಲ್ಲವೂ ಕೂಡ ಏನಪ್ಪ ಅಂತಂತಂದ್ರೆ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾಗಿರ್ತದೆ. ಹೀಗಾಗಿ ಈ ವಿಷಯವನ್ನು ನೀವು ಆಸಕ್ತಿಯಿಂದ ಇದನ್ನು ನೀವು ಓದಬೇಕಾಗ್ತದೆ. ಕಾರಣ ಇದ್ರ ಮೇಲೆಗಡೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಇನ್ನು ರಚನಾವಾದಿಗಳ ಒಂದು ಪ್ರಕಾರ ಮನೋವಿಜ್ಞಾನವು ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದೆ. ಇಲ್ಲಿ ರಚನಾತ್ಮಕದ ವಾದಿಗಳ ಒಂದು ಪ್ರಕಾರ ಪ್ರಜ್ಞೆಯ ಅಧ್ಯಯನವನ್ನು ಮಾಡಲು ಸೂಕ್ತ ವಿಧಾನ ಏನು ಅಂತಂದರೆ ಅದು ಅಂತರಾವಲೋಕನ ಮುಖಾಂತರ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡಲು ಸೂಕ್ತ ಅಂತಂದು ಹೇಳಿದ್ದಾರೆ. ಇನ್ನು ಕಾರ್ಯವಾದದ ಪ್ರಕಾರ ಇಲ್ಲಿ ಕೂಡ ಏನಪ್ಪ ಅಂತಂತಂದರೆ ಕಾರ್ಯಕ್ಕೆ ಇಲ್ಲಿ ಹೆಚ್ಚು ಇವರು ಒತ್ತನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಕಾರ್ಯವಾದವು ಪ್ರಜ್ಞೆಯ ರಚನೆಯ ಬದಲಾಗಿ ಇಲ್ಲಿ ಕಾರ್ಯಕ್ಕೆ ಹೆಚ್ಚು ಒತ್ತನ್ನು ನೀಡುವಂಥದ್ದು. ಇದರ ಒಂದು ಪ್ರತಿಪಾದಕರು ಯಾರು ಅಂತಂದರೆ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಹಾಗೂ ಜೇಮ್ಸ್ ರವರು. ಇನ್ನು ವರ್ತನಾವಾದದ ಒಂದು ಪ್ರತಿಪಾದಕರು ಯಾರು ಅಂತಂದರೆ ಈಗಾಗಲೇ ನೋಡಿದ್ವಿ, ಜೆ.ಬಿ. ವ್ಯಾಟ್ಸನ್ ರವರು. ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಮ್ಯಾಕ್ಸ್ ವರ್ತಮೀರ್, ವೈಲರ್, ಕೊಬ್ಖಾ,
ಕರ್ಟ್ ಲೆವಿನ್ ರವರು. ಮನೋವಿಶ್ಲೇಷಣಾವಾದದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಕಾರ್ಲ್ ಯಂಗ್ ರವರು. ಸಿಗ್ಮಂಡ್ ಫ್ರಾಯ್ಡ್ರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ರವರು. ತಾರಂಡ್ರೈಕ್ ರವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್. ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರು ಅಂತಂದರೆ ತಾರಂಡ್ರೈಕ್ ರವರು. ಈಗಾಗಲೇ ಇದ್ರ ಬಗ್ಗೆ ಹಲವಾರು ಅಂದರೆ ಹಿಂದೆ ನಡೆದಂತಹ ಶಿಕ್ಷಕರ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಮತ್ತು TETಯಲ್ಲಿ ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆಗಳು ಈಗಾಗಲೇ ಬಂದಿರೋಂಥದ್ದು. ಹೀಗಾಗಿ ಅದೇ ರೀತಿ ಒಳಗಡೆಯಲ್ಲಿ ನೀವು ಪ್ರತಿಪಾದಕರನ್ನು ಕೇಳುತ್ತಾರೆ. ಅಂದರೆ ಇಲ್ಲಿ ರಚನಾವಾದಿಗಳ ಪ್ರತಿಪಾದಕರು ಯಾರು, ಕಾರ್ಯವಾದದ ಪ್ರತಿಪಾದಕರು ಯಾರು, ವರ್ತನವಾದದ ಪ್ರತಿಪಾದಕರು ಯಾರು, ಅಂದರೆ ಗೆಸ್ಟಾಲ್ಟ್ ಪಂಥದ ಒಂದು ಹೊಂದಿಸಿ ಬರೆಯರನ್ನು ಕೇಳಿ ಅದರೊಳಗಡೆ ಏನಪ್ಪ ಅಂತಂದರೆ ಇಲ್ಲಿ ವಾದವನ್ನು ಕೇಳ್ತಾರೆ. ಈ ಕಡೆ ಅದನ್ನು ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಹೀಗಾಗಿ ಎಲ್ಲವನ್ನು ನೀವು ಆಸಕ್ತಿಯಿಂದ ನೀವೇನು ಮಾಡಬೇಕು ಅಂತಂದರೆ ಅಂದರೆ ಯಾವುದನ್ನು ಇಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸರಳವಾದಂತಹ ಪ್ರಶ್ನೆಗಳು ಬರುವಂಥದ್ದು. ಹೀಗಾಗಿ ಇದನ್ನು ನೀವು ಅತ್ಯಂತ ಆಳವಾಗಿ ಇದನ್ನು ಅಧ್ಯಯನವನ್ನು ಮಾಡಬೇಕು. ಅಂದರೆ ಇಲ್ಲಿ ಮನೋವಿಜ್ಞಾನವನ್ನು ಎಷ್ಟು ಓದಿದರೂ ಕೂಡ ಏನಪ್ಪ ಅಂತಂದರೆ ಕಡಿಮೆ ಇರೋದರಿಂದ ಹೀಗಾಗಿ ಇಲ್ಲಿ ಇದರ ಬಗ್ಗೆ ಸ್ವಲ್ಪ ನೀವೇನು ಮಾಡಬೇಕು, ಗಮನವನ್ನು ಹರಿಸಬೇಕು ಅಂತ. ಇನ್ನು ಮಾನವೀಯವಾದದ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಅಬ್ರಹಾಂ ಮಾಸ್ಲೋ ಅವರು ಮಾನವೀಯವಾದದ ಪ್ರತಿಪಾದಕರು. ಇದು ಕೂಡ ಈಗಾಗಲೇ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಅಂತರಾವಲೋಕನ ಅಂತಂದರೆ ಏನು ಅಂತಂದರೆ ತನ್ನೊಳಗೆ ತಾನೇ ಇಳಿದು ವೀಕ್ಷಿಸಬಹುದು ಅಂತಂದರೆ ಅಂತರ ಪ್ಲಸ್ ಅವಲೋಕನ. ಅಂತರ ಅಂದರೆ ಒಳಗೆ, ಅವಲೋಕನ ಅಂತಂದರೆ ವೀಕ್ಷಿಸುವುದು. ಅಂದರೆ ತನ್ನೊಳಗೆ ತಾನೇ ಏನಪ್ಪ ಅಂತಂದರೆ ಇಳಿದು ವೀಕ್ಷಿಸುವುದನ್ನು ಏನಂತ ಕರೀತಾರೆ ಅಂತಂದರೆ ಅಂತರಾವಲೋಕನ. ಈ ಅಂತರಾವಲೋಕನದ ಪ್ರತಿಪಾದಕರು ಯಾರು ಅಂತಂದರೆ E.B. ಟೀಚ್ನರ್ ಅವರು. ಈಗಾಗಲೇ ಹೊಂದಿಸಿ ಬರೆಯಲ್ಲಿ ಇದನ್ನು ಕೇಳಿದ್ದಾರೆ. ಯಾರು ಅಂತರಾವಲೋಕನದ ವಿಧಾನದ ಪ್ರತಿಪಾದಕರು ಯಾರು ಅಂತಂದರೆ E.B. ಟೀಚ್ನರ್ ಅವರು. ಈಗಾಗಲೇ ಹೇಳಿದ್ನಲ್ಲ ನಾನು, ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿರೋಂಥದ್ದು. ಇನ್ನು ಇಲ್ಲಿ ಮನೋವಿಜ್ಞಾನದ ವಿಧಾನದಲ್ಲಿ ಅತ್ಯಂತ ವ್ಯಕ್ತಿನಿಷ್ಠ ಹೊಂದಿರುವಂತಹ ವಿಧಾನ ಯಾವುದು ಅಂತಂದರೆ ಇಲ್ಲಿ ಅಂತರಾವಲೋಕನ. ಅಂದರೆ ಇಲ್ಲಿ ವ್ಯಕ್ತಿನಿಷ್ಠೆ ಆಗಿರ್ತದೆ, ಅಂದರೆ ವಸ್ತುನಿಷ್ಠೆ ಇರೋದಿಲ್ಲ, ಇದು ವ್ಯಕ್ತಿನಿಷ್ಠೆ ಇರುವುದು. ಹೀಗಾಗಿ ಇದು ಅಂತರಾವಲೋಕನ ಅತ್ಯಂತ ಪ್ರಮುಖ. ಅಂದರೆ ಒಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಬಳಸುವಂತಹ ಒಂದು ಅತ್ಯುತ್ತಮವಾದಂತಹ ವಿಧಾನ ಯಾವುದು ಅಂತಂದರೆ ಅಂತರಾವಲೋಕನ. ಉದ್ದೇಶ ಸಹಿತವಾದಂತಹ ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟಪಡಿಸಿದಂತಹ ಒಂದು ಪೂರ್ವ ನಿರ್ಧಾರಿತ ಕ್ರಮದಲ್ಲಿ ವ್ಯವಸ್ಥಿತವಾಗಿ ವೀಕ್ಷಿಸಿದ್ದನ್ನು ದಾಖಲಿಸಿ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಏನಂತ ಕರೀತಾರೆ ಅಂತಂತಂದರೆ ಅವಲೋಕನ ಅಂತ ಕರೀತಾರೆ. ಇದು ಅವಲೋಕನ ಅಂದರೆ ಇಲ್ಲಿ ಈಗ ಅವಲೋಕನ ಅಂತಂತಂದರೆ ಏನಪ್ಪ ಅಂತಂದರೆ ಒಂದು ನಿರ್ದಿಷ್ಟಪಡಿಸಿದಂತಹ ವಿಷಯದ ಮೇಲೆ ಹಾಗೂ ನಿರ್ದಿಷ್ಟಪಡಿಸಿದಂತಹ ಸಮಯದ ಮೇಲ್ಗಡೆ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂತಂತಂದರೆ ವ್ಯವಸ್ಥಿತವಾಗಿ ವೀಕ್ಷಿಸಿ ಅದನ್ನು ಏನು ಮಾಡಬೇಕು ಅಂತಂತಂದರೆ ವೀಕ್ಷಿಸಿದ್ದನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪದ್ಧತಿಗೆ ಏನಂತ ಕರೀತಾರೆ ಅಂತಂದರೆ ಅವಲೋಕನ ಅಂತ ಕರೀತಾರೆ. ಅಲ್ಲಿ ಅಂತರಾವಲೋಕನ, ಇದು ಅವಲೋಕನ. ಈ ಅವಲೋಕನ ಪದ್ಧತಿಯ ಜನಕ ಯಾರು ಅಂತಂದರೆ J.B. ವ್ಯಾಟ್ಸನ್ ರವರು. ಅವಲೋಕನ ಪದ್ಧತಿಯ ಒಂದು ಪ್ರತಿಪಾದಕರು ಯಾರು ಅಂತಂದರೆ J.B. ವ್ಯಾಟ್ಸನ್ ರವರು. ನಂತರ ಪ್ರಾಯೋಗಿಕ ವಿಧಾನ ಅಂತಂತಂದರೆ ಗುರುತಿಸಿದ ಸಮಸ್ಯೆಯೊಂದರ ಬಗ್ಗೆ ಮಾಡಿದ ಪ್ರಾಕಲ್ಪನೆಯ ಸತ್ಯತೆ ಅಥವಾ ನಿಖರತೆಯನ್ನು ನಿರ್ಧರಿಸಲು ಅನುಸರಿಸುವಂತಹ ಮಾರ್ಗದ ಒಂದು ಪ್ರಯೋಗ ಏನಂತ ಕರೀತಾರೆ ಅಂತಂದರೆ ಪ್ರಾಯೋಗಿಕ ವಿಧಾನ ಅಂತ ಕರೀತಾರೆ. ಇನ್ನು ಪ್ರಾಕಲ್ಪನೆ ಎಂದರೆ ಸಮಸ್ಯೆಯೊಂದಕ್ಕೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿದ ಒಂದು ಪರಿಹಾರ. ಅಂದರೆ ಇಲ್ಲಿ ಪ್ರಾಕಲ್ಪನೆ ಹೈಪೋಥೆಸಿಸ್ ಅಂದರೆ ಒಂದು ಸಮಸ್ಯೆಯನ್ನು ನಾವೇನು ಮಾಡಬೇಕು ಅಂತಂದ್ರೆ ಒಂದು ಯಾವುದೋ ಸಮಸ್ಯೆ ಅಂತ ತೆಗೆದುಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಜಾಣ್ಮೆಯಿಂದ ಊಹಿಸೋದಕ್ಕೆ, ಅಂದರೆ ಹಿಂಗಾಗಬಹುದು ಅನ್ನೋದನ್ನು ಊಹಿಸೋದಕ್ಕೆ ಏನಂತ ಕರೀತಾರೆ ಅಂತಂತಂದರೆ ಪ್ರಾಕಲ್ಪನೆ ಅಂತ ಕರೀತಾರೆ. ಈಗಾಗಲೇ ಗೊತ್ತೈತೆ ನಿಮ್ಗೆ ರಿಸರ್ಚ್ ಓದುವಾಗ, ಆ್ಯಕ್ಷನ್ ರಿಸರ್ಚ್ ಓದುವಾಗ ಇದು ಹೈಪೋಥೆಸಿಸ್ ಬರ್ತದೆ. ಹೀಗಾಗಿ ಸಂಶೋಧನೆ ಮಾಡುವಲ್ಲಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡುವಲ್ಲಿ ಪ್ರಾಕಲ್ಪನೆ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಇಲ್ಲಿ ಪ್ರಾಕಲ್ಪನೆ ಅಂದರೆ ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಊಹಿಸುವಂತಹ ಒಂದು ಪರಿಹಾರಕ್ಕೆ ಏನಂತ ಕರೀತಾರೆ ಅಂತಂದರೆ ಪ್ರಾಕಲ್ಪನೆ ಅಂತ ಕರೀತಾರೆ. ಇನ್ನು ಪ್ರಯೋಗ ಪದ್ಧತಿಯ ಹಂತಗಳು ಏನು ಅಂತ ಈಗಾಗಲೇ ಗೊತ್ತದ ನಿಮಗೇನು ಅಂತಂದ್ರೆ
ಕ್ರಿಯಾ ಸಂಶೋಧನೆ ಹಂತಗಳ ಒಂದು ಆಧಾರದ ಮೇಲೆ ಇವು ಕೂಡ ಏನು ಬರೋಂಥದ್ದು ಒಂದು ಯಾವುದಾದ್ರೂ ಒಂದು ಪದ್ಧತಿಯನ್ನು ತೆಗೆದುಕೊಂಡರೆ ಅದರದೇ ಆದಂಥ ಹಂತಗಳು ಇರುವಂಥದ್ದು. ಹೀಗಾಗಿ ಇಲ್ಲಿ ಪ್ರಯೋಗ ಪದ್ಧತಿ ಹಂತಗಳು ನಾವು ನೋಡಿದಾಗ ಸಮಸ್ಯೆಯನ್ನು ಗುರುತಿಸುವುದು, ಸೂಕ್ತ ಪ್ರಾಕಲ್ಪನೆ ರಚನೆ, ಚರಾಂಶಗಳ ಗುರುತಿಸುವಿಕೆ, ಚರಾಂಶಗಳ ವರ್ಗೀಕರಣ, ಚರಾಂಶಗಳ ನಿಯಂತ್ರಣ, ಅವಲಂಬಿತ ಚಲಕಗಳ ಮಾಪನ, ಪ್ರಯೋಗ, ತೀರ್ಮಾನ ಕೈಗೊಳ್ಳುವಿಕೆ, ವರದಿ ತಯಾರಿಸುವುದು ಮತ್ತು ಪುನರಾವರ್ತನೆ. ಈ ಒಂದು ಹಂತದೊಳಗಡೆ ಒಂದು ಪ್ರಾಯೋಗಿಕ ವಿಧಾನವನ್ನು ಏನು ಮಾಡ್ತಾರೆ ಅಂತಂತಂದರೆ ಅಧ್ಯಯನವನ್ನು ಮಾಡ್ತಾರೆ. ಇನ್ನು ನಂತರ ನಾವು ನೋಡೋದು ಅಂತಂತಂದರೆ ಇಲ್ಲಿ ಪ್ರಯೋಗ ಪದ್ಧತಿಯ ಪ್ರಾಕಲ್ಪನೆಯನ್ನು ಪ್ರಾಯೋಗಿಕ ಕಣ್ಣು ಅಂತ ಕರೀತಾರೆ. ಇಲ್ಲಿ ನೀವು ಈಗಾಗಲೇ ಇದು ಟಿಗೆ ಪ್ರಶ್ನೆ ಬಂದದ, ಏನು ಬಂದದ ಅಂತಂತಂದರೆ ಸಂಶೋಧನಕಾರನ ಪದ್ಧತಿಯಲ್ಲಿ ಪ್ರಾಕಲ್ಪನೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಪ್ರಾಕಲ್ಪನೆಯನ್ನು ಪ್ರಾಯೋಗಿಕಕಾರನ ಒಂದು ಕಣ್ಣು ಅಂತ ಕರೀತಾರೆ. ಯಾಕೆಂತಂದರೆ ಈಗಾಗಲೇ ಗೊತ್ತದ ಒಂದು ಸಮಸ್ಯೆಗೆ ತಾತ್ಕಾಲಿಕವಾದಂತಹ ಊಹಿಸಿ ಪರಿಹಾರವನ್ನು ನೀಡೋದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರಾಕಲ್ಪನೆ ಅಂತ ಕರೀತಾರೆ. ಹೀಗಾಗಿ ಈ ಒಂದು ವಿಷಯ ಅಂದರೆ ಪ್ರಾಕಲ್ಪನೆ ಅನ್ನೋದು ಈಗಾಗಲೇ ಪ್ರಶ್ನೆಯಾಗಿರುವುದು. ಹೀಗಾಗಿ ಇದನ್ನು ನೀವು ಕೂಡ ಗಮನಿಸಬೇಕು. ಚರಾಂಶಗಳ ಒಂದು ವರ್ಗೀಕರಣ, ಇಲ್ಲಿ ಚರಾಂಶವನ್ನು ನಾವು 4 ರೀತಿಯೊಳಗಡೆ ವಿಭಾಗವನ್ನು ಮಾಡ್ತೀವಿ. ಸ್ವತಂತ್ರ ಚರಾಂಶ, ಅವಲಂಬಿತ ಚರಾಂಶ, ಮಧ್ಯವರ್ತೀಯ ಚರಾಂಶ, ಅಸಂಗತ ಚರಾಂಶ. ಈ ಚರಾಂಶದ ಮೇಲ್ಗಡೆಯೂ ಕೂಡ ಏನಪ್ಪ ಅಂತಂದರೆ ಈಗಾಗಲೇ ಪ್ರಶ್ನೆಗಳು ಬಂದಿದೆ. ಸ್ವತಂತ್ರ ಚರಾಂಶ ಅಂತಂತಂದರೆ ಇಲ್ಲಿ ಚರಾಂಶ ತನ್ನ ಪ್ರಭಾವದಿಂದ ಇನ್ನೊಂದು ಚರಾಂಶ ಮಟ್ಟವನ್ನು ಬದಲಿ ಮಾಡುವಂತಹ ಅಂಶಕ್ಕೆ ನಾವೇನಂತ ಕರಿತೀವಿ ಅಂತಂತಂದರೆ ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವ ಚರಾಂಶ ತನ್ನ ಪ್ರಭಾವದಿಂದಾಗಿ ಇನ್ನೊಂದು ಚರಾಂಶದ ಮಟ್ಟವನ್ನು ಬದಲು ಮಾಡುತ್ತದೆಯೋ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಇನ್ನು ಅವಲಂಬಿತ ಚರಾಂಶ ಅಂತಂದರೆ ಯಾವ ಚರಾಂಶವು ಬೇರೊಂದು ಚರಾಂಶದ ಪ್ರಭಾವದಿಂದ ತನ್ನ ಮಟ್ಟವನ್ನು ಬದಲಿಸಿಕೊಳ್ಳುವುದು ಅಂತಹ ಒಂದು ತಂತ್ರಕ್ಕೆ ಏನಂತ ಕರೀತಾರೆ ಅಂತಂತಂದ್ರೆ ಪರತಂತ್ರ ಚರಾಂಶ ಅಂತ ಕರೀತಾರೆ. ಅಂತಹ ಒಂದು ಅಂಶಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪರತಂತ್ರ ಚರಾಂಶ ಅಥವಾ ಅವಲಂಬಿತ ಚರಾಂಶ ಅಂತ ಕರೀತಾರೆ. ಇನ್ನು ಮಧ್ಯವರ್ತೀಯ ಚರಾಂಶ ಅಂತಂದರೆ ಇವುಗಳು ಕೂಡ ಸ್ವತಂತ್ರ ಚರಾಂಶದಂತೆಯೇ ಇದ್ದರೂ ಪ್ರಯೋಗಕಾರನು ಇವುಗಳನ್ನು ಪೂರ್ವಾಲೋಚಿಸಿ ನಿಯಂತ್ರಿಸುತ್ತಾನೆ. ಇನ್ನು ಅಸಂಗತ ಚರಾಂಶ ಅಂತಂದರೆ ಯಾವ ಚರಾಂಶದ ಮೇಲೆಯೂ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲವೋ ಅಂಥದ್ದನ್ನು ಏನಂತ ಕರೀತಾರೆ ಅಂತಂದರೆ ಅಸಂಗತ ಚರಾಂಶ ಅಂತ ಕರೀತಾರೆ. ನಂತರ ವ್ಯಕ್ತಿ ಅಧ್ಯಯನದ ಪ್ರವರ್ತಕರು ಯಾರು ಅಂತಂದರೆ DFD ಬುಕ್ಸ್ ರವರು. ಇದು ಕೂಡ ಪ್ರಶ್ನೆಯಾಗಿದೆ. ವ್ಯಕ್ತಿ ಅಧ್ಯಯನದ ಒಂದು ಪ್ರತಿಪಾದಕರು ಯಾರು ಅಂದರೆ DFD ಬುಕ್ಸ್ ರವರು. ವ್ಯಕ್ತಿ ಅಧ್ಯಯನ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಥವಾ ಅನೇಕ ವ್ಯಕ್ತಿಗಳು ಅಥವಾ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಗ್ರಾಮವನ್ನು ಒಳಗೊಂಡಿರುವುದು. ಅಂದರೆ ವ್ಯಕ್ತಿ ಅಧ್ಯಯನ ಅಂತಂದರೆ ಇಲ್ಲಿ ಒಂದು ಸಮಸ್ಯೆಗೆ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಅನೇಕ ವ್ಯಕ್ತಿಗಳಾಗಿರಬಹುದು ಅಥವಾ ಸಂಸ್ಥೆ ಅಥವಾ ಒಂದು ಗ್ರಾಮ ಒಳಗೊಂಡಿರುವಂಥ ಮೇಲ್ಗಡೆ ಇದನ್ನು ಅಧ್ಯಯನವನ್ನು ಮಾಡಬಹುದು ಅಂತ. ಇನ್ನು ಹಲವು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅದನ್ನು ಅರ್ಥೈಸಿ ಸಮಸ್ಯೆಗೆ ಕಾರಣವನ್ನು ವಿಶ್ಲೇಷಿಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದಕ್ಕೆ ಏನಂತ ಕರೀತಾರೆ ಅಂತಂದರೆ ವ್ಯಕ್ತಿ ಅಧ್ಯಯನ ಅಂತ ಕರೀತಾರೆ. ಈ ವ್ಯಕ್ತಿ ಅಧ್ಯಯನವು ಇನ್ನೂ ಕೂಡ ವಿವಿಧ ಹೆಸರುಗಳಲ್ಲಿ ಇದನ್ನು ಕರೀತಾರೆ. ವ್ಯಕ್ತಿ ಅಧ್ಯಯನವನ್ನು ಚಿಕಿತ್ಸಾ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಕೂಡ ಕರೀತಾರೆ. ಈಗ ನೈದಾನಿಕ ವಿಧಾನವನ್ನು ಏನಂತ ಕರೀತಾರೆ ಅಂತಂದರೆ ವ್ಯಕ್ತಿ ಅಧ್ಯಯನ ಅಂತ ಕೂಡ ಕರೀತಾರೆ. ವ್ಯಕ್ತಿ ಅಧ್ಯಯನದ ಹಂತಗಳನ್ನು ನಾವು ನೋಡಿದಾಗ ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿ, ಸಮಸ್ಯೆ ನಿರೂಪಣೆ, ಸಮಸ್ಯೆ ಮಾಹಿತಿ ಸಂಗ್ರಹಣೆ, ಸಮಸ್ಯೆಯನ್ನು ಇಲ್ಲಿ ಮಾಹಿತಿಯನ್ನು ವ್ಯಕ್ತೀಕರಿಸುವುದು, ಮಾಹಿತಿಗೆ ಅರ್ಥವನ್ನು ಕಲ್ಪಿಸುವುದು, ಸಮಸ್ಯೆಯ ಕಾರಣವನ್ನು ವಿಶ್ಲೇಷಣೆ ಮಾಡುವಂಥದ್ದು, ಸೂಕ್ತವಾದಂತಹ ನಿವಾರಣೋಪಾಯ ನಿರ್ಧಾರವನ್ನು ಮಾಡುವಂಥದ್ದು, ನಿವಾರಣೋಪಾಯದ ಕಾರ್ಯಗೊಳಿಸುವುದು, ಈ ಒಂದು ಸಮಸ್ಯೆಗೆ ಏನಪ್ಪ ಅಂತಂದ್ರೆ ಮೌಲ್ಯವನ್ನು ನಿರ್ಧಾರವನ್ನು ಮಾಡುವಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನದಲ್ಲಿ ಬರುವಂಥದ್ದು. ಇಲ್ಲಿವರೆಗೂ ಕೂಡ ಈ ವಿಷಯದ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇದು ಮುಂದುವರಿದ ಭಾಗವನ್ನು ಅಂದರೆ ಭಾಗ 2 ನಾವು ಏನು ಮಾಡೋಣ ಅಂತಂದ್ರೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳುತ್ತಾ, ಹಾಗೆ ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ, ಹಾಗಾದರೆ ಭಾಗ 1 ಇಲ್ಲಿವರೆಗೆ ನೋಡಿದ್ದೀನಿ. ಭಾಗ 2 ಇನ್ನು ಮುಂದುವರೆದ ಭಾಗವನ್ನು ಮುಂದಿನ ವೀಡಿಯೋದೊಳಗಡೆ ನಾವು ನೋಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.